ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ರಾತ್ರಿ ಈ ರೀಲ್ ನೋಡ್ಕೊಂಡು ಮಲ್ಕೊಂಡಿರ್ತೀರ. ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಇನ್ಸ್ಟಾಗ್ರಾಮೇ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಕೆಲಸ ಸಿಗುತ್ತೆ ಅನ್ನೋ ಹೋಪಲ್ಲಿ ಲಿಂಕ್ಡ್ಇನಲ್ಲಿ ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತೀರ. ನಾಳೆ ಎದ್ದು ನೋಡಿದ್ರೆ ಅದು ಇರಲ್ಲ. ಶಾಕ್ ಆದ್ರ? ಈಗ ನೀವು ವಿಡಿಯೋ ನೋಡ್ತಾ ಇರೋ ಯೂಟ್ಯೂಬ್ ಕೂಡ ಮಾಯ ಆದ್ರೆ ಹೇಗನ್ಸುತ್ತೆ? ಇನ್ನೂ ಶಾಕ್ ಆಗಿಲ್ವಾ? ನೀವು ದಿನನಿತ್ಯ ಯೂಸ್ ಮಾಡೋ 26 ಸೋಷಿಯಲ್ ಮೀಡಿಯಾ ಆಪ್ಸ್ ರಾತ್ರಿ ಬ್ಯಾನ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಯಾವುದೋ ಕಾಲ್ಪನಿಕ ಕತೆ ಹೇಳ್ತಾ ಇಲ್ಲ. ಇದು ಇಂಡಿಯಾ ಬಾರ್ಡರ್ನ ಶೇರ್ ಮಾಡ್ಕೊಂಡಿರೋ ದೇಶ. ಈ ದೇಶದಲ್ಲಿ ಪ್ರಪಂಚದ ಅತಿ ದೊಡ್ಡ ಶಿಖರ ಮೌಂಟ್ ಎವರೆಸ್ಟ್ ಇದೆ. ನಾವು ಹೇಳ್ತಾ ಇರೋದು ನೇಪಾಳಿನ ಪರಿಸ್ಥಿತಿ. ಅಲ್ಲ, ರಾತ್ರಿ ಇಷ್ಟೊಂದು ಆಪ್ಸ್ ಬ್ಯಾನ್ ಆಗಿದ್ದು ಯಾಕೆ? ಅಲ್ಲಿ ಅಷ್ಟು ದೊಡ್ಡ ಪ್ರೊಟೆಸ್ಟ್ ಆಗಿದ್ದು ಯಾಕೆ? ಒಂದು ದೇಶದ ಪ್ರಧಾನ ಮಂತ್ರಿ ರಿಸೈನ್ ಮಾಡೋ ಪರಿಸ್ಥಿತಿ ಯಾಕೆ ಬಂತು? ಇದಕ್ಕೆಲ್ಲ ಉತ್ತರ ಹುಡ್ಕೋ ಪ್ರಯತ್ನನೇ ಇವತ್ತಿನ ಏನ್ ವಿಷಯ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನೇಪಾಳ ಸ್ವತಂತ್ರ ದೇಶ ಆಗಿದ್ರು ಪ್ರಜಾಪ್ರಭುತ್ವ ಇರಲಿಲ್ಲ. ಅದಿನ್ನೂ ರಾಜರ ಆಡಳಿತದಲ್ಲೇ ಇತ್ತು. 1990ರಲ್ಲಿ ಜನಾಂದೋಲನ ಮೂವ್ಮೆಂಟ್ ಇಂದ ನೇಪಾಳನ ರಾಜಾಡಳಿತದಿಂದ ಪ್ರಜಾಪ್ರಭುತ್ವಕ್ಕೆ ತರಕ್ಕೆ ಜನ ಹೋರಾಟ ಶುರು ಮಾಡಿದ್ರು. ಈ ಹೋರಾಟದಲ್ಲಿ ಅಲ್ಲಿನ ರಾಜ ಬೀರೇಂದ್ರ ಕೂಡ ಪ್ರಾಣ ಕಳ್ಕೊಂಡ. ಕೊನೆಗೆ 2008ರಲ್ಲಿ ನೇಪಾಳ ಒಂದು ಪ್ರಜಾಪ್ರಭುತ್ವ ಇರೋ ದೇಶ ಆಯ್ತು. ಇನ್ನೇನು ರಿಪಬ್ಲಿಕ್ ಆಯ್ತು, ಇನ್ನಾದ್ರೂ ಜನಕ್ಕೆ ಒಳ್ಳೇದಾಗುತ್ತೆ ಅನ್ಕೊಂಡ್ರಾ? ಈ 17 ವರ್ಷದಲ್ಲಿ 14 ಗೌರ್ಮೆಂಟ್ ಬಂದಿದೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಕೂಡ ಅವ್ರ 5 ಇಯರ್ ಟರ್ಮ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೇಪಾಳಲ್ಲಿ ಬಂದಿರೋ ಯಾವ ಪೊಲಿಟಿಕಲ್ ಪಾರ್ಟಿಗೂ ಅವ್ರ ಎಕಾನಮಿ ಉದ್ಧಾರ ಮಾಡೋಕ್ಕಾಗಿಲ್ಲ. ಅಟ್ ಒನ್ ಪಾಯಿಂಟ್ ನೇಪಾಳಲ್ಲಿ ಪಾಲಿಟಿಕ್ಸ್ ನಡೀತಿದ್ಯಾ ಇಲ್ಲ ಮ್ಯೂಸಿಕಲ್ ಚೇರ್ ನಡೀತಿದ್ಯಾ ಅಂತ ಡೌಟ್ ಬಂದಿತ್ತು. ಈ ರೀತಿ ಅನ್ಸ್ಟೇಬಲ್ ಪೊಲಿಟಿಕ್ಸ್ ಇಂದ ನೇಪಾಳನ GDP ಮತ್ತೆ ಎಕಾನಮಿಕ್ ಪ್ರೋಗ್ರೆಸ್ ಆಗಿಲ್ಲ. ಇದರಿಂದ ಜನಕ್ಕೆ ಕೆಲಸನೇ ಇರಲಿಲ್ಲ, ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ. 14% ಜನ ಹೊರ ದೇಶಕ್ಕೆ ಹೋಗಿ ದುಡ್ಕೊಂಡು ಬರ್ತಾ ಇದ್ರು ಹೊಟ್ಟೆ ಪಾಡಿಗೋಸ್ಕರ. ಇನ್ನೊಂದ್ ಕಡೆ ರಾಜಕಾರಣಿಗಳು ದೇಶ ಉದ್ಧಾರ ಮಾಡೋ ಬದಲು ಅವ್ರ ಫ್ಯಾಮಿಲಿ, ಮಕ್ಕಳು, ಕ್ಯಾಸ್ಟ್, ಪೊಲಿಟಿಕಲ್ ಪಾರ್ಟಿ ಇಂಥವ್ರನ್ನ ಉದ್ಧಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಎಷ್ಟೋ ದೇಶದಿಂದ ಬರ್ತಾ ಇದ್ದಿದ್ದ ಫೈನಾನ್ಷಿಯಲ್ ಏಡ್ ಸಾಮಾನ್ಯ ಜನಕ್ಕೆ ತಲುಪ್ತಾನೆ ಇರಲಿಲ್ಲ. ಅದೆಲ್ಲ ಈ ಭ್ರಷ್ಟರ ಪಾಕೆಟ್ಸ್ಗೆ ಹೋಗ್ತಾ ಇತ್ತು. ಜನ ಇದರಿಂದ ತುಂಬಾ ಕೂಗಿದ್ರು. ಇಷ್ಟೆಲ್ಲ ಸಮಸ್ಯೆ ಇರೋ ಟೈಮಲ್ಲಿ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಂತೆ 4 ಸೆಪ್ಟೆಂಬರ್ 2025ರಲ್ಲಿ ಗೌರ್ಮೆಂಟ್ ಬಂದು 26 ಸೋಷಿಯಲ್ ಮೀಡಿಯಾ ಆಪ್ಸ್ನ ಬ್ಯಾನ್ ಮಾಡಿದ್ರು. ಕಾರಣ ಏನಂದ್ರೆ, ಸೋಷಿಯಲ್ ಮೀಡಿಯಾ ಆಪ್ಸ್ಗಳಿಗೆ ನೇಪಾಳನ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ IT ರಿಜಿಸ್ಟರ್ ಅವರು 7 ದಿನ ಟೈಮ್ ಕೊಟ್ಟಿದ್ರು. ಟಿಕ್ಟಾಕ್ ಬಿಟ್ಟು ಯಾರು ಅದನ್ನ ರಿಜಿಸ್ಟರ್ ಆಗಿರಲಿಲ್ಲ. ಇದರಿಂದ ಎಲ್ಲ ಆ್ಯಪ್ಗಳನ್ನ ಬ್ಯಾನ್ ಮಾಡಿಸಿದ್ರು. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಅಲ್ಲಿನ ಯುವ ಜನರು 8 ಸೆಪ್ಟೆಂಬರ್ 2025 ಬೆಳಗ್ಗೆ 11 ಗಂಟೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋಕ್ಕೆ ಅಂತ ಕಾಠ್ಮಂಡು ಹತ್ರ ಸೇರಿದ್ರು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಅಂತ ಒಂದು ಗುಂಪು ಸೇರಿದ್ರೆ, ಇನ್ನೊಂದು ಗುಂಪು ಅದನ್ನೇ ಆಪರ್ಚುನಿಟಿ ಆಗಿ ತಗೊಂಡು ಗೌರ್ಮೆಂಟ್ ನ ಕೆಳಗಿಳಿಸೋಕೆ ಟ್ರೈ ಮಾಡ್ತಿದ್ರು. ಈ ಗುಂಪು ಸ್ಲೋ ಆಗಿ ಪಾರ್ಲಿಮೆಂಟ್ ಕಡೆ ನುಗ್ಗಕ್ಕೆ ಶುರು ಮಾಡಿತ್ತು. ಇದನ್ನ ತಡೆಯೋಕೆ ಅಂತ ಪೊಲೀಸ್ ಅವರು, ಮಿಲಿಟರಿ ಅವರು ಟಿಯರ್ ಗ್ಯಾಸ್, ವಾಟರ್ ಕ್ಯಾನನ್ ಯೂಸ್ ಮಾಡಿದ್ರು. ಬಟ್ ಗುಂಪು ಯಾವಾಗ ಪಾರ್ಲಿಮೆಂಟ್ ನ ಬ್ಯಾರಿಗೇಡ್ಸ್ ಒಳಗೆ ನುಗ್ಗಲು ಟ್ರೈ ಮಾಡ್ತು, ಆವಾಗ ಲೈವ್ ಫೈರಿಂಗ್ ಕೂಡ ನಡೀತು. ಹಲವಾರು ಚಿಕ್ಕ ಮಕ್ಕಳು ಸ್ಕೂಲ್ ಬಟ್ಟೆಯಲ್ಲಿ ಮರಣ ಹೊಂದಿದ್ರು. ಇದರಿಂದ ಜನರ ಕೋಪ ಕಾಡ್ಗಿಚ್ಚಿನಂತೆ ದೇಶಾದ್ಯಂತ ಹರಡಿತ್ತು. ಪೀಸ್ಫುಲ್ ಪ್ರೊಟೆಸ್ಟ್ ಇಂದ ಕಂಪ್ಲೀಟ್ ಗೊಂದಲ ಆಗೋಕೆ ಜಾಸ್ತಿ ಟೈಮ್ ಏನು ಬೇಕಾಗಿರ್ಲಿಲ್ಲ. ನೋಡ್ತಾ ಇದ್ದಂಗೆ ಪಾರ್ಲಿಮೆಂಟು, ಪ್ರೈಮ್ ಮಿನಿಸ್ಟರ್ ಆಫೀಸು, ಪೊಲಿಟಿಷಿಯನ್ಸ್ ಹೌಸಸ್ಸು, ಹೋಟೆಲ್ಸು, ಸುಪ್ರೀಂ ಕೋರ್ಟು ಎಲ್ಲದಕ್ಕೂ ಬೆಂಕಿ ಇಟ್ಟು ಈ ಪ್ರೊಟೆಸ್ಟ್ ಅಲ್ಲಿ 70ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು. ನೇಪಾಳನ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ, ಹೋಮ್ ಮಿನಿಸ್ಟರ್ ರಮೇಶ್ ಸೇವಕ್ ಸೇರಿ ಹಲವು ಮಿನಿಸ್ಟರ್ಗಳು ರಿಸೈನ್ ಮಾಡಿದ್ರು. ಕಾಠ್ಮಂಡು ಮತ್ತು ಅದರ ಹತ್ತಿರ ಇರೋ ಜಿಲ್ಲೆಗಳಲ್ಲಿ ಕರ್ಫ್ಯೂ ಡಿಕ್ಲೇರ್ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಆಪ್ ಬ್ಯಾನ್ ನ ವಾಪಸ್ ತಗೊಂಡ್ರು. ಈ ಪ್ರೊಟೆಸ್ಟ್ ಅಲ್ಲಿ ಹಾನಿ ಆಗಿರೋ ಜನಗಳಿಗೆ ನೇಪಾಳ ಗೌರ್ಮೆಂಟ್ ಫ್ರೀ ಮೆಡಿಕಲ್ ಸರ್ವಿಸ್ ಮತ್ತೆ ರಿಲೀಫ್ ನ ಗ್ರಾಂಟ್ ಮಾಡಿದ್ರು. ಬಟ್ ಒಂದ್ ನಿಮಿಷ, ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರ? ಈ ರಿಲೇಟೆಡ್ ಟಾಪಿಕ್ಸ್ ನ ಹಲವಾರು ಪೋಸ್ಟ್ಗಳ ಕಮೆಂಟ್ಸ್ ನೋಡಿದೆ. ಅದರಲ್ಲಿ ಒಂದು ವಿಷಯ ಮಾತ್ರ ಹೈಲೈಟ್ ಜಾಸ್ತಿ ಆಗ್ತಿತ್ತು. ಸೋಷಿಯಲ್ ಮೀಡಿಯಾ ಬರೀ ಮೀಮ್ಸ್ ಹಾಗೂ ಡ್ಯಾನ್ಸ್ಗಳಿಗೆ ಯೂಸ್ ಆಗ್ತಿರ್ಲಿಲ್ಲ. ನೇಪಾಳನ ಯುವಕರು ಅದರಿಂದ ರೀಸೆಂಟ್ ಆಗಿ ಪೊಲಿಟಿಷಿಯನ್ಸ್ ನ ಎಕ್ಸ್ಪೋಸ್ ಮಾಡ್ತಾ ಇದ್ರು. ಇದನ್ನೆಲ್ಲ ತಡೆಯೋಕೆ ಅಂತ ಗೌರ್ಮೆಂಟ್ ಸೋಷಿಯಲ್ ಮೀಡಿಯಾ ರಿಜಿಸ್ಟರ್ ನೆಪ ತಗೊಂಡು ಬ್ಯಾನ್ ಮಾಡಿದ್ದಾರೆ ಅಂತ. ಇದು ಎಷ್ಟು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ಬಟ್ ನೇಪಾಳನ ರೂಲಿಂಗ್ ಮೈಂಡ್ ಸೆಟ್ ಹಿಸ್ಟ್ರಿ ಕನ್ಸಿಡರ್ ಮಾಡಿದ್ರೆ ಇದು ನಿಜ ಅನ್ಸುತ್ತೆ. ಅಂಡ್ ಇನ್ನೂ ಒಂದು ಕಾನ್ಸ್ಪಿರಸಿ ಥಿಯರಿ ಏನಂದ್ರೆ, ಇದರ ಹಿಂದೆ ಅಮೆರಿಕಾದ ದೊಡ್ಡ ಷಡ್ಯಂತ್ರ ಇದೆ ಅಂತ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅಮೆರಿಕ ದೇಶ NGOಗಳಿಗೆ ಫಂಡ್ ಮಾಡುತ್ತೆ. ಆ ಫಂಡಿಂಗ್ ಅಮೌಂಟ್ ಇಂದಾನೆ ಈ ತರ ಪ್ರೊಟೆಸ್ಟ್ಗಳು ಅರೇಂಜ್ಮೆಂಟ್ ಆಗುತ್ತೆ. ಇದ್ರ ಮೇಲೆ ಇನ್ನೂ ಸ್ವಲ್ಪ ಡೀಪ್ ಆಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ.
ನೇಪಾಲ್ನ ಮುಂದಿನ ಎಲೆಕ್ಷನ್ ಮಾರ್ಚ್ 2026 ಅಲ್ಲಿ. ತಾತ್ಕಾಲಿಕವಾಗಿ ನೇಪಾಲ್ನ ಪ್ರೈಮ್ ಮಿನಿಸ್ಟರ್ ಆಗಿ ಸುಪ್ರೀಂ ಕೋರ್ಟ್ನ ಫಾರ್ಮರ್ ಚೀಫ್ ಜಸ್ಟಿಸ್ ಸುಶೀಲಾ ಕರ್ಕಿ ಅಪಾಯಿಂಟ್ ಆಗಿದ್ದಾರೆ. ಇವರು ನೇಪಾಲ್ನ ಫಸ್ಟ್ ವಿಮೆನ್ ಪ್ರೈಮ್ ಮಿನಿಸ್ಟರ್. ಲೆಟ್ಸ್ ಹೋಪ್ ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಒಂದೊಳ್ಳೆ ಗೌರ್ಮೆಂಟ್ ಬಂದು ನೇಪಾಲ್ ಭ್ರಷ್ಟಮುಕ್ತ ಸರ್ಕಾರ ಆಗುತ್ತೆ ಅಂತ. ಹಾಗೆ ಈ ಪ್ರೊಟೆಸ್ಟ್ ಅಲ್ಲಿ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸೋಣ. ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಏನ್ ವಿಷಯ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.